ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾದ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ. ಸೊ ಟ್ರೇಲರ್ ನೋಡಿ ನನಗೆ ಏನು ಅನಿಸ್ತಾ ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ತೀನಿ ಬನ್ನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ 10,000 ಸಬ್ಸ್ಕ್ರೈಬರ್ಸ್ಗೆ ತುಂಬಾನೇ ಹತ್ರ ಇದೀವಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ನಾಳೆ ಇನ್ನೊಂದು ವಿಡಿಯೋ ಕಾಟೇರ ರಿಲೇಟೆಡ್ ಬರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಡಿಸ್ಕಸ್ ಮಾಡೋಕೆ ಇಷ್ಟಪಡ್ತೀನಿ. ಒಂದು 3 ದಿವಸ ಹಿಂದೆ ಟ್ರೇಲರ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಬಟ್ ಟ್ರೇಲರ್ ರಿಲೀಸ್ ಟೈಮ್ ನ ಅನೌನ್ಸ್ ಮಾಡಲ್ಲ. ಅಟ್ ಲೀಸ್ಟ್ ಇವತ್ತು ಮಾರ್ನಿಂಗ್ ಅಥವಾ ಈವ್ನಿಂಗ್ ಆದ್ರೂ ಅನೌನ್ಸ್ ಮಾಡ್ತಾರಂತ ತುಂಬಾ ಜನ ಫ್ಯಾನ್ಸ್ ಕಾಯ್ತಾನೆ ಕೂರ್ತಿದ್ರು. ಸೊ ಟೈಮ್ ಅನೌನ್ಸ್ ಮಾಡದೇ ಇರುವಂತ ರೀಸನ್ಸ್ ನಿಮ್ಗೆ ಗೊತ್ತಾಗಿರ್ಬೇಕು. ಬಟ್ ನನ್ನ ಕಡೆಯಿಂದ ಒಂದ್ ಸಜೆಷನ್ ಏನಂದ್ರೆ, ನೀವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟ್ರೇಲರ್ ನ ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೋಬೇಕಾಗಿತ್ತು. ಡಿಜಿಟಲಿ ಒಂದು ಟೈಮ್ ನ ಫಿಕ್ಸ್ ಮಾಡ್ಕೊಂಡು ಮೊದಲು ಡಿಜಿಟಲಿ ಟ್ರೇಲರ್ ನ ರಿಲೀಸ್ ಮಾಡಾದ್ಮೇಲೆ ನಂತರ ನೀವು ಸ್ಟೇಜ್ ಮೇಲೆ ಇನ್ನೊಮ್ಮೆ ರಿಲೀಸ್ ಮಾಡಬಹುದಾಗಿತ್ತು. ಬಿಕಾಸ್ ಈ ಟಾಪಿಕ್ ನ ಏನಕ್ಕೆ ಡಿಸ್ಕಸ್ ಮಾಡ್ತಾ ಇದೀನಿ ಅಂದ್ರೆ, ಹಲವಾರು ಫ್ಯಾನ್ಸ್ ಡಿಜಿಟಲಿ ಟ್ರೇಲರ್ ರಿಲೀಸ್ ಆಗ್ಲಿ ಅಂತ ತುಂಬಾನೇ ಕಾಯ್ತಾ ಇದ್ರು. ಒಂದಿಷ್ಟು ರೆಕಾರ್ಡ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಅದಕ್ಕೆ ನೀವು ಒಂದು ಪ್ರೈಮ್ ಟೈಮ್ ನ ಸೆಟ್ ಮಾಡ್ಕೊಂಡು ಟ್ರೇಲರ್ ನ ರಿಲೀಸ್ ಮಾಡಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಟ್ರೇಲರ್ ಇವತ್ತು ರಿಲೀಸ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು, ಬಟ್ ಟೈಮಿಂಗ್ಸ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇವನ್ ಆನಂದ್ ಅಡಿಯೋದವ್ರು ಕೂಡ ಮೂರ್ ಟೈಮ್ ನ ಕಮ್ಯುನಿಟಿ ಪೋಸ್ಟ್ ನಲ್ಲಿ ಹಾಕಿದ್ರು. ಅಂಡ್ ಇಷ್ಟೊಂದು ಲೇಟ್ ಆಗಿ ಟ್ರೇಲರ್ ರಿಲೀಸ್ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇರ್ಲಿ ಬಿಡಿ, ಇನ್ನೊಂದ್ಸತಿ ಈ ರೀತಿ ಮಾಡಕ್ ಹೋಗ್ಬೇಡಿ. ಸತಿ ಹೇಳೋದ್ ಗುರು ಸಾಕಾಗೋಯ್ತು. ಸೊ ಈ ಟಾಪಿಕ್ ನ ಸೈಡ್ ಇಟ್ಟು ಟ್ರೇಲರ್ ವಿಷಯಕ್ಕೆ ಬರೋದಾದ್ರೆ, ಡಿ-ಬಾಸ್ ಅವರು ಈ ಸಿನಿಮಾದಲ್ಲಿ ಬೇರೆ ತರಾನೇ ಕಾಣಿಸ್ತಾರೆ ಅಂತ ತರುಣ್ ಸುಧೀರ್ ಅವರು ಒಂದು ಪ್ರಾಮಿಸ್ ನ ಮಾಡಿದ್ರು. ಸೊ ಕ್ರಾಂತಿಗೆ ಕಂಪೇರ್ ಮಾಡಿದ್ರೆ ಕಾಟೇರ ಸಿನಿಮಾದಲ್ಲಿ ಲುಕ್ಸ್ ವಿಚಾರದಲ್ಲಿ 10 ಪಟ್ಟು ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಲುಕ್ಸ್ ವಿಚಾರದಲ್ಲಿ ನನಗೆ ಪರ್ಸನಲಿ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ತರುಣ್ ಸುಧೀರ್ ಅವರು ಆ ಲುಕ್ಸ್ ವಿಚಾರದಲ್ಲಿ ರಾಬರ್ಟ್ ಸಿನಿಮಾದಲ್ಲೂ ಅಷ್ಟೇ ಅಂಡ್ ಕಾಟೇರ ಸಿನಿಮಾದಲ್ಲೂ ಅಷ್ಟೇ ತುಂಬಾನೇ ಹೋಮ್ವರ್ಕ್ ಮಾಡಿದ್ದಾರೆ. ಇನ್ನು ಟ್ರೇಲರ್ ನಲ್ಲಿ ಇಷ್ಟ ಆದಂತ ಇನ್ನೊಂದು ಮೇಜರ್ ವಿಷಯ ಏನಂದ್ರೆ, ಸಿನಿಮಾದ ಕ್ವಾಲಿಟಿ. ಒಂದು ಹಳ್ಳಿಯ ಬ್ಯಾಕ್ ಡ್ರಾಪ್ ಇರುವಂತ ಸಿನಿಮಾ ಅಂಡ್ 90s ನಲ್ಲಿ ನಡೆಯುವಂತ ಸಿನಿಮಾ. ಸೊ ಆ ಕಲರ್ ಗ್ರೇಡಿಂಗ್ ಹಾಗೇನೆ ಕ್ವಾಲಿಟಿ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ನೋ ಅದಕ್ಕಿಂತ ಜಾಸ್ತಿನೇ ಕ್ವಾಲಿಟಿ ಕೊಟ್ಟಿದ್ದಾರೆ. ಸೊ ಪ್ರೊಡಕ್ಷನ್ ವ್ಯಾಲ್ಯೂ ನಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಟ್ರೇಲರ್ ನ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಒಂದ್ ಪಟ್ ಜಾಸ್ತಿನೇ ಇದೆ. ಇನ್ನು ಕ್ಯಾರೆಕ್ಟರ್ಸ್ ವಿಚಾರಕ್ಕೆ ಬಂದ್ರೆ, ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಈ ಸಿನಿಮಾದಲ್ಲಿ ಇದೆ. ಸೊ ಸ್ಕ್ರೀನ್ ಸ್ಪೇಸ್ ನ ಎಲ್ರಿಗೂ ಎಷ್ಟು ಕೊಟ್ಟಿದಾರೋ ಸಿನಿಮಾದಲ್ಲಿ ಗೊತ್ತಿಲ್ಲ, ಬಟ್ ಟ್ರೇಲರ್ ನಲ್ಲಿ ಎಲ್ಲರ ಪ್ರೆಸೆನ್ಸ್ ನ ತೋರಿಸಿದ್ದಾರೆ. ಇನ್ನು ಟ್ರೇಲರ್ ಕಟ್ ಬಗ್ಗೆ ಮಾತಾಡಿದ್ರೆ, ಪರ್ಸನಲಿ ಟ್ರೇಲರ್ ಕಟ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಇನ್ನೂ ಚೆನ್ನಾಗಿ ಟ್ರೇಲರ್ ಕಟ್ ಬರ್ಬೋದಾಗಿತ್ತು. ಬಟ್ ಅಗೇನ್ ಈ ಸಿನಿಮಾದಲ್ಲಿ ಅವರು ಕಂಟೆಂಟ್ ನ ಫೋಕಸ್ ಮಾಡಿದ್ದಾರೆ. ಸೊ ಕಂಟೆಂಟ್ ಗೆ ತಕ್ಕಂತೆ ಟ್ರೇಲರ್ ಇದೆ. ಅಂಡ್ ಕೊನೆಯ ಒಂದು ಸೀನ್ ನ ನೋಡಿದ್ರೆ, ದರ್ಶನ್ ಅವರು ತುಂಬಾನೇ ವೈಲೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಅಂಡ್ ಈ ಕ್ಯಾರೆಕ್ಟರ್ ಬಗ್ಗೆ ಡೆಪ್ತ್ ಆಗಿ ಖಂಡಿತವಾಗ್ಲೂ ಬ್ರೇಕ್ ಡೌನ್ ಮಾಡೋಣ. ಬಟ್ ಆಲ್ರೆಡಿ ಲೇಟ್ ಆಗಿದೆ. ಬ್ರೇಕ್ ಡೌನ್ ವಿಡಿಯೋ ನಾಳೆ ಸೂರ್ಯ ಹುಟ್ಟುವಷ್ಟರಲ್ಲಿ ಬರುತ್ತೆ. ಅಂಡ್ ಫೈನಲಿ ಒನ್ ವರ್ಡ್ ನಲ್ಲಿ ಟ್ರೇಲರ್ ರಿವ್ಯೂ ಮಾಡೋದಾದ್ರೆ, ಕಂಟೆಂಟ್ ಗೆ ತಕ್ಕಂತೆ ಟ್ರೇಲರ್ ಇದೆ. ದರ್ಶನ್ ಅವರ ಸಿನಿಮಾಗಳಲ್ಲಿ ಯೂಶುವಲಿ ನಾವು ಯಾವ ರೀತಿ ಪ್ಯಾಟರ್ನ್ ನ ನೋಡ್ತಿದ್ವೋ ಆ ಪ್ಯಾಟರ್ನ್ ನ ಬಿಟ್ಟು ಹೊರಗಡೆ ಏನೋ ಒಂದು ಹೊಸದಾಗಿ ಟ್ರೈ ಮಾಡಿದಾರಂತ ಟ್ರೇಲರ್ ನೋಡಿದ್ರೆ ಅನ್ಸುತ್ತೆ. ಅಂಡ್ ಸಿನಿಮಾ ಹಾಗೇನೆ ಟ್ರೇಲರ್ ನೋಡ್ಬೇಕಾದ್ರೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ನೋಡಿ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಅಂಡ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾಳೆ ಬ್ರೇಕ್ ಡೌನ್ ವಿಡಿಯೋ ಖಂಡಿತವಾಗ್ಲೂ ಬರುತ್ತೆ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾ ಐಡಿ ಲಿಂಕ್ ಇದೆ, ಅಲ್ಲೂ ಕೂಡ ಹೋಗಿ ನೀವು ಫಾಲೋ ಮಾಡಬಹುದು. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.